ಆ ದೇವರು ಎಲ್ಲ ಕಷ್ಟವನ್ನು ನನಗೆ ಕೊಟ್ಟಿದ್ದಾನೆ ಅನ್ಸುತ್ತೆ, ಸಾಕಷ್ಟು ಪೆಟ್ಟುಗಳನ್ನು ತಿಂದ್ಬಿಟ್ಟಿದ್ದೀನಿ ಲೈಫಲ್ಲಿ ಅಂತ ನಿಮಗೂ ಅನಿಸ್ತಾ ಇತ್ತು ಅಂದರೆ ಈ ಒಂದು ಸಣ್ಣ ಕಥೆಯನ್ನು ನೀವು ಕೇಳಲೇಬೇಕಾಗುತ್ತೆ. ಒಂದು ದೇವಸ್ಥಾನದ ವಿಗ್ರಹ ಅದೇ ದೇವಸ್ಥಾನದ ಮೆಟ್ಲು ಮಾತಾಡೋಕೆ ಶುರು ಮಾಡತ್ತಂತೆ. ಆ ಮೆಟ್ಟಿಲು ಆ ದೇವರ ವಿಗ್ರಹಕ್ಕೆ ಕೇಳುತ್ತಂತೆ, ಅಲ್ವೋ ನಾವಿಬ್ಬರು ಒಂದೇ ರೀತಿಯ ಕಲ್ಲುಗಳಿದ್ದೀವಿ, ಆದರೆ ನಿನ್ನನ್ನು ನೋಡೋಕೆ ಜನ ಓಡೋಡಿ ಬರ್ತಾರೆ, ಕೈ ಮುಗಿತಾರೆ, ದಕ್ಷಿಣೆಯನ್ನು ಹಾಕ್ತಾರೆ, ನಿನಗೆ ಅಲಂಕಾರವನ್ನು ಮಾಡ್ತಾರೆ, ನಿನಗೆ ಪೂಜೆಯನ್ನು ಮಾಡ್ತಾರೆ, ಆದರೆ ನನಗೆ ಯಾರೂ ಒಂದು ಕೈಯನ್ನು ಕೂಡ ಮುಗಿಯೋದಿಲ್ವಲ್ಲೋ, ನಾನು ಇದ್ದೀನಿ ಅನ್ನೋದನ್ನು ಕೂಡ ಅವ್ರು ಮರ್ತು ಬಿಟ್ಟಿದ್ದಾರೆ, ನನ್ನ ತುಳ್ಕೊಂಡು ಓಡಾಡ್ತಾರಲ್ವೋ, ಇದು ಮೋಸ ಅಲ್ವಾ ಅಂತ ಕೇಳುತ್ತಂತೆ. ಅದಕ್ಕೆ ಆ ದೇವರ ವಿಗ್ರಹ ಹೇಳುತ್ತಂತೆ, ನನಗೆ ಈ ಒಂದು ರೂಪವನ್ನು ಕೊಡಬೇಕಾದ್ರೆ ಒಬ್ಬ ಶಿಲ್ಪಿ ಸಾವಿರಾರು ಪೆಟ್ಟುಗಳನ್ನು ಕೊಟ್ಟಿದ್ದಾನೆ, ನನಗೆ ಕೊಟ್ಟಂಥ ಪೆಟ್ಟುಗಳಲ್ಲಿ 1% ಪೆಟ್ಟು ನಿನಗೆ ತಿಂದಿಲ್ವಲ್ಲೋ, ಅವಾಗ ನಿನಗೆ ಅದು ಮೋಸ ಅಂತ ಅನಿಸ್ಲಿಲ್ವಾ ಅಂತ ಕೇಳುತ್ತಂತೆ. ಅಲ್ವಾ, ಒಂದು ಕಲ್ಲು ಸುಂದರವಾದ ದೇವರ ವಿಗ್ರಹ ಆಗಬೇಕು ಅಥವಾ ಮೆಟ್ಟಿಲು ಆಗಬೇಕು ಅನ್ನೋದನ್ನು ಕೂಡ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ಅದನ್ನು ಕೂಡ ಭಗವಂತನೇ ಡಿಸೈಡ್ ಮಾಡ್ತಾನೆ. ಹಾಗಿರಬೇಕಾದ್ರೆ ನಮ್ಮನ್ನು ಸುಂದರವಾದ ವಿಗ್ರಹ ಮಾಡೋಕೆ ಹೊರಟಂಥ ಭಗವಂತನ ಮೇಲೆ ನಮಗೆ ನಂಬಿಕೆ ಇರಬೇಕಾಗುತ್ತೆ. ಅದು ಏನೇ ಕಷ್ಟ ಬರಲಿ ಎದುರಿಸ್ತೀನಿ, ನಡಿ ನೋಡೋಣ ಏನಾಗುತ್ತೆ ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಹೋಗಬೇಕಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳಿರೋ ರೀತಿಯಲ್ಲಿ ದ ಡೇ ಯು ಡು ನಾಟ್ ಫೇಸ್ ಎನಿ ಪ್ರಾಬ್ಲಮ್ ಟ್ರಸ್ಟ್ ಮೀ ಯು ಆರ್ ಆನ್ ಅ ರಾಂಗ್ ಡೈರೆಕ್ಷನ್ ಅಂತ ಅವರು ಹೇಳ್ತಾರೆ. ಮನುಷ್ಯ ಅಂದ ಮೇಲೆ ಕಷ್ಟಗಳು ಬರೋದೇ, ಆ ಕಷ್ಟಗಳನ್ನು ಎದುರಿಸೋ ಮನಸ್ಥಿತಿ ನಮ್ದು ಇರಬೇಕಾಗುತ್ತೆ, ನಮ್ಮ ಶಕ್ತಿಯ ಮೇಲೆ ನಮಗೆ ನಂಬಿಕೆ ಇರಬೇಕಾಗುತ್ತೆ, ಆ ಭಗವಂತನ ಮೇಲೆ ನಮಗೆ ನಂಬಿಕೆ ಇರಬೇಕಾಗುತ್ತೆ, ನಮ್ಮ ಹೋರಾಟಗಳ ಮೇಲೆ ನಮಗೆ ನಂಬಿಕೆ ಇರಬೇಕಾಗುತ್ತೆ ಅಲ್ವಾ. ನೀವು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.